ಸಾಂಬಾರ ಪುಡಿಯನ್ನ ಮಾಡ್ಲಿಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಅಜ್ಜಿಯವರು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಕೊತ್ತಂಬರಿ ಕಾಳು, ಅರಿಶಿನ. ಟೀನಲ್ಲಿ ನಾನು ಅಮ್ಮ ಸೇರ್ಕೊಂಡು ಇಷ್ಟು ಕೊಟ್ಬಿಟ್ವಿ. ಅಮ್ಮ ಏನು ಜಾಸ್ತಿ ಕೊಟ್ಟಿಲ್ಲ, ನಾನೇ ಕೊಟ್ಟಿರೋದು. ನೋಡಿದ್ರೆ ಇಷ್ಟು ಕೊಟ್ಟಿದ್ದೀನಿ ನೋಡಿ. ನಾನು ಅರ್ಶನ ಕೊಟ್ಟದೇ ಒಂದು ಸ್ವಲ್ಪ ಈಸಿ ಅಂತ ಅನ್ಕೊಂಡಿದ್ದೆ. ಬಡ ಬಡ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅದೇ ಲೇಟ್ ಆಯ್ತು, ಒಂದು ½ ಮೇಲೆ. ಹಾಯ್ ಚಂದ್ರು ಫ್ಯಾಮ್, ಎಲ್ರಿಗೂ ಗುಡ್ ಟೈಕ್ ಚಂದ್ರ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಂಬಾರಿಗೆ ಹಾಕ್ತಾರಲ್ಲ ಸಾಂಬಾರ್ ಪುಡಿನ ಯಾವ ಥರ ರೆಡಿ ಮಾಡೋದು, ಏನೇನೆಲ್ಲ ಐಟಮ್ಸ್ ಬೇಕು ಅದನ್ನು ಮಾಡಲಿಕ್ಕೆ ಟೇಸ್ಟಿಯಾಗಿರ್ತಕ್ಕಂಥ ಸಾಂಬಾರ್ ಪುಡಿ ಹಾಕ್ತಾರಲ್ಲ ಅದನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊತೀರಾ. ಅಜ್ಜಿಯವರು ಬಂದಿದ್ದಾರೆ, ಆಮೇಲೆ ಮಾತಾಡ್ಸೋಣಂತೆ. ನೋಡ್ತಿದ್ದೀರಾ ಇಲ್ಲಿ ಮಳೆಗೆ ಹೊರಗಿದ್ದವನ್ನೆಲ್ಲ ಒಳಗಡೆ ಹಾಕಿದ್ದೀವಿ. ಇವಾಗ ನೋಡಿ ಮಳೆ ಹನಿ ಹೆಂಗೆ ಬರ್ತೈತೆ ಅಂತ. ಒಂದೊಂದೇ ಹನಿ ಜೋರಾಗೂ ಬಂದೋಗಲ್ಲ ಮತ್ತು ಕಡಿಮೆನೂ ಬರಲ್ಲ, ಆ ಥರ ಸುಮ್ಮ ಬರ್ತಾನೇ ಇದೆ. ಬನ್ನಿ ಇವಾಗ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ನೋಡ್ಕೊಂಬರಂತೆ. ಏನೇನು ಹಾಕ್ತಾರೆ, ಯಾವ ಟೈಮ್ನಲ್ಲಿ ಏನೇನು ಉರಿಬೇಕು ಅಂತ ನೋಡೋಣ. ದೊಡ್ಡ ಗ್ಯಾಸನ್ನು ಹಾಕ್ಬೇಕಂತೆ, ಹಾಕೋಣ ಬನ್ನಿ. ನೋಡ್ತಿದ್ದೀರಾ ಇಲ್ಲಿ ಸ್ಟವ್ ಇದೆ, ಇದಾದಮೇಲೆ ಗ್ಯಾಸು, ಆಮೇಲೆ ಇಷ್ಟು ಐಟಮ್ ಬೇಕು ನೋಡಿ ಗೈಸ್, ಇಷ್ಟು ಐಟಮ್. ಮತ್ತು ಅಲ್ಲಿ ಇದನ್ನು ಹಾಕ್ತಿದ್ದಾರೆ, ಕೊತ್ತಂಬರಿ ಕಾಳನ್ನು ಅವರು ರೆಡಿ ಮಾಡ್ಕೊತಿದ್ದಾರೆ. ಅದಾದಮೇಲೆ ಇಷ್ಟಕ್ಕೊಂದು ಐಟಮ್ಸ್ ಬೇಕು. ಯಾವ ಟೈಮ್ನಲ್ಲಿ ಏನೇನು ಹಾಕ್ತಾರೆ ಅಂತ. ಹೊಸ ಗ್ಯಾಸ್ ಇದು, ಮೊನ್ನೆ ತಾನೇ ಇಳಿಸ್ಕೊಂಬಂದಿದ್ದು, ಅದನ್ನೇ ಹಾಕ್ತಿದ್ದೀನಿ. ಒಳಗಡೆ ಒಂದು ಹಳೆ ಗ್ಯಾಸ್ ಇದೆ, ಅದು ಸುಮ್ಮನೆ ಇರಲಿ, ಅದನ್ನು ತೆಗೆದೇನು ಹಾಕೋದು ಅಂತ ಇದು ಹೊಸ ಗ್ಯಾಸ್ ಹಾಕ್ಕೊಂಡಿದ್ದೀವಿ. ಬನ್ನಿ ಇವಾಗ ಒಂದೊಂದಾಗಿ ಉರಿತಾ ಹೋಗೋಣ, ಏನೇನು ಮಾಡ್ತಾರೆ ಏನೇನು ಹಾಕ್ತಾರೆ ಅಂತ. ಓಕೆ ಗೈಸ್, ಇವಾಗ ಫಸ್ಟು ಏನು ಹಾಕೊಂಡಿದ್ಯಾವ ಹೇಳು. ಫಸ್ಟ್ ಹೇಳು. ಫಸ್ಟ್ ಹೇಳು. ನೀನು ಎಷ್ಟೋ ದಿನ ಆಯ್ತು ಕಂಡೇ ಇಲ್ಲ. ಹೆಂಗಿದೆ, ಆರಾಮದಿಯಾ? ಎಲ್ಲಿಗೆ ಹೋಗಿದ್ದೆ? ನಿಮ್ಮ ತಂಗಿ ಊರಿಗೆ ಹೋಗಿದ್ದ? ಇವಾಗ ಸಾಂಬಾರು ಉರಿಯ ಕರೆಕ್ಟಾಗಿ ಬಂದಿಯಲ್ಲ? ಸಾಂಬಾರು ಉರಿಯ ಕರೆಕ್ಟಾಗಿ ಬಂದಿಯಾ? ಓಹೋ ನೋಡಿ ಗೈಸ್, ನಾನು ಕನ್ಸಿಗೆ ಹೋಗಿದ್ದಂತೆ, ಅದಕ್ಕೋಸ್ಕರ ಒಡೆ ಬಂತಂತೆ. ಎಷ್ಟು ಸುಳ್ಳು ಇದೆಲ್ಲ. ತಿಪ್ಪೇಶ್ವರ ಮನೆಗೆ ಕೈಚಿರ ತೊಗೊಂಡಿಟ್ಕೊಂಡು ಉಮೇಶ್ವರ ಮನೆಗೆ ಉಂಡಲ್ಲ ನಾನು. ತಿಪ್ಪೇಶ್ವರ ಮನೆಗೆ ಉಂಡಲ್ಲ, ಅವತ್ತು ರಾತ್ರಿ ಹಬ್ಬದ ದಿವಸ ಮಾತ್ರ ಹೊಸ ಮನೆಗೆ ಉಂಡಿದ್ದೆ. ನಿನ್ನೆ ಬಡ ಕಡೆ ನಿಮ್ಮ ಅತ್ತೆ ಮನೆ ಒಂದು ಮುದ್ದೆ ಉಂಡು ಸೀರೆ ಉಟ್ಕೊಂಬಂದೆ. ನೋಡಿ ಗೈಸ್, ಅವರೆಲ್ಲ ಹಿಡ್ಕೊಂಡ್ರು ನನ್ನ ನೋಡ್ಬೇಕಂತ ಬಂದೈತೆ. ಏನ್ ತಂದೆಯೋ ಬರ್ಬೇಕಾದ್ರೆ ಮತ್ತೆ ಓಹೋ ಅಂದ್ರೆ ಏನ್ ಗೊತ್ತಾ ಗೈಸ್, ಇವಾಗ ಅದೇನೋ ಇದು ಮಾಡ್ತಾರಲ್ಲ, ಇವಾಗ DK ಶಿವಕುಮಾರ್ ಅವರು ಬಂದ್ಮೇಲೆ ಎಲ್ಲಾನು ಕೂಡ ಇನ್ನೊಂದ್ಸಲಿ ವ್ಯಾಲ್ಯೂಯೇಷನ್ ಟೈಪ್ ಮಾಡ್ತಾರಲ್ಲ ಅಂತ. ಅಂದ್ರೆ ಇನ್ನೊಂದ್ಸಲಿ ಅವ್ರು ಸರಿ ಇದಾರ ಇಲ್ವಾ, 50 ವರ್ಷ ಅಲ್ಲ 60 ವರ್ಷ ಆಗಿತ್ತ ಇಲ್ವಾ, ಅಥವಾ ಕರೆಕ್ಟ್ ಉಪಯೋಗ ಮಾಡ್ತಿದಾರಾ ಇಲ್ಲ ಅಂತ, ಅದಕ್ಕೋಸ್ಕರ ಸಂಬಳ ನಿಲ್ಸಿದಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆ ಥರ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಏನಾದರೂ ತಗೊಬರೋರು. ಇವಾಗ ಏನು ಹುರ್ಕೊಂಡೇವ? ಕಡಲೆ ಬೇಳೆಯನ್ನ ಈ ತರ ಫಸ್ಟ್ ಹುರ್ಕೊಂಡಿದ್ದಾರೆ. ಓ ಬ್ಲಾಕ್ ಆಗ್ತಾವಲ್ಲ, ಕರಿಗ ಆಗ್ತಾವ, ಅದಕ್ಕೋಸ್ಕರ ಕಡಲೆ ಕಾಳು ಹಾಕ್ಬೇಕಿತ್ತು. ಅಮ್ಮವರು ಕಡಲೆ ಬೇಳೆ ಹಾಕಿದ್ದಾರೆ, ಇರ್ಲಿ ಪರವಾಗಿಲ್ಲ. ಅದಾದ್ಮೇಲೆ ಇಲ್ಲಿ ಹೆಸರು ಕಾಳು ಅಂತ. ಅಂದ್ರೆ ಎಷ್ಟು kg ಇದು ಮಾಡ್ತಿರೋದು? ಇದು ಎಷ್ಟು ಅಳತೆ? ಫಸ್ಟ್ ಅಲ್ಲ, ಫಸ್ಟ್ ಅವನ್ನ ಎಷ್ಟು ತಗೊಂಬಂದಿಯ? ಕೊತ್ತಂಬರಿ ಕಾಳು 2 kg ಅಲ್ಲಮ್ಮ. ಅವತ್ತು ನಾವೇ ತಗೊಂಬಂದಿದ್ದು, ಅಂಗಡಿಯಲ್ಲಿ ತಗೊಂಬಂದಿದ್ದು. ಇದಾದ್ಮೇಲೆ ಇವನ್ನೆಲ್ಲ ನೋಡಿದ್ರಲ್ಲ ಸಂತೆಯಲ್ಲಿ, ಎಸ್ಟರ್ಡೇ ವ್ಲಾಗ್ನಲ್ಲಿ ಸಂತೆಯಲ್ಲಿ ತಗೊಂಬಂದಿದ್ದು. ಹೆಸರು ಕಾಳು ಮತ್ತು ಕಡಲೆಬೇಳೆ ಮತ್ತು ಇನ್ನೂ ಐಟಮ್ಸ್ ಇದ್ದಾವೆ. ಇವನ್ನ ನೀಟಾಗಿ ಹುರ್ಕೋಬೇಕು. ಇದು ಎಷ್ಟು ಸಲ ಹುರಿದಿದ್ಯಾವ ಇವನ್ನೆಲ್ಲ? ನಮ್ಮ ಮನೆಗೆ ಆಲ್ಮೋಸ್ಟ್ ಹುರಿದಿರೋದು ನೀನೇ ಅಲ್ಲ? ಹೋದ ವರ್ಷ ನೀನು ಹುರಿದಿದ್ದೆ, ಅವು ಹುರಿದಿದ್ದೆ, ಮತ್ತೆ ನೀನೇ ಅಲ್ಲ? ಮನೆಗೆ ಏನೇ ಆದರೂ ಅಂತ ಅಂದರೆ ದೊಡ್ಡ ಐಟಮ್ಸ್ ಅಮ್ಮವ್ರಿಗೆ ಹೇಳ್ಕೊಡ್ತಾರೆ. ತುಪ್ಪ ಆಗಲಿ ಮತ್ತು ಈ ಥರ ಸಾಂಬಾರು ಹುರಿಯೋದಾಗಲಿ, ಈ ಥರ ಎಲ್ಲ ಐಟಮ್ಸ್ ಏನೇನು ಹಾಕಬೇಕು ಅಂತ ಎಲ್ಲ ಅಮ್ಮಗೆ ತೋರಿಸ್ಕೊಟ್ಟಿದ್ದಾರೆ. ಆದರೆ ಕೊನೆಗೆ ಹುರಿಯೋದು ಅಜ್ಜಿನೇ, ಅವ್ವನೇ. ಬನ್ನಿ ಇವಾಗ ಇದನ್ನು ನೀಟಾಗಿ ಹೆಸರು ಕಾಳನ್ನು ಹುರ್ಕೊಳ್ಳೋಣ.
ಹೆಸರು ಕಾಳನ್ನು ಈ ಥರ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಬೇಕು. ಅವಾಗ ತೆಗೆದು ಇದೆಲ್ಲ ಪಂಜೆ ಹಾಸಿದ್ದು ನೋಡಿ, ಇದೆಲ್ಲ ಒಂದೊಂದೇ ಐಟಮ್ ಬರ್ತಾವೆ. ಒಂದೊಂದೇ ಐಟಮ್ ಸಪ್ರೇಟ್ ಹಾಕಿ ಆಮೇಲೆ ಮಿಕ್ಸ್ ಮಾಡೋಣ ಅಂತ. ಒಂದು ಸ್ವಲ್ಪ ಆರಬೇಕು ಅವು. ಸ್ವಲ್ಪ ಬಿಸಿ ಇದ್ದಾಗಲಿ ಇವತ್ತೇ ಹಾಕ್ಕೊಂಬರ್ಬೇಕು. ಮಳೆ ಬೇರೆ ಹನಿ ಬರ್ತೈತಿ, ಇವಾಗ ಕಮ್ಮಿ ಆಗಿದೆ. ಅದಾದಮೇಲೆ ಹಾಕ್ಸ್ಕೊಂಡು ಬರೋಣ ಅಂತೆ. ಬನ್ನಿ ಇವಾಗ ಹೆಸರು ಕಾಳನ್ನು ಹುರಿಲಿ. ಓಕೆಗೆ ಸಜ್ಜೆಯವರು ಈ ಸಾಂಬಾರು ಪುಡಿಗೆ ಸಾಂಬಾರಕ್ಕೆ ಏನೇನು ಹಾಕ್ಬಾರ್ದು ಅಂತ ಹೇಳ್ತಾರೆ, ಕೇಳಿ. ಏನೇನು ಹಾಕ್ಬಾರ್ದವ? ಅಸಂದೆ ಬೇಳೆ ಹಾಕ್ಬಾರ್ದು ಅಂದರೆ ಒಗರು ಹಾಕ್ತವೆ ಅಂತಾನೆ ಏನು? ಮತ್ತೆ ಸ್ವಲ್ಪ ಲೋಳೆ ಹಾಕ್ತವೆ ಅಂತ. ಇವಾಗ ಹೆಸರು ಕಾಳು ಆಯಿತು. ಮತ್ತೇನು ಹಾಕ್ಬಾರ್ದು? ಹಾಕ್ಬೋದು, ಅಂದರೆ ಅವು ಒಂದೊಂದು ಮನೇಲಿ ಒಂದೊಂದು ಇಷ್ಟ. ಇವಾಗ ಏನು ಹುರ್ಕೋತಿದ್ದಾರೆ ಅಂತ ಅಂದರೆ ಚಕ್ಕೆ ಅಲ್ಲ, ಮತ್ತೆ ಹುರುಳಿಕಾಳು ನಾವು ಐಟಮ್ನಲ್ಲಿ 13 ಐಟಮ್ ಹಾಕಿದೆ ನಾವು ಅಂತೇಳಿ. ಆದರೆ ಬರೀ 12 ಐಟಮ್ ಕೊಟ್ಟಿದ್ದಾರೆ. ನಾವು ಹಾಕ್ಬೇಕಾದ್ರೆ ನೋಡಲಿಲ್ಲ, ಬಟ್ ಬರ್ಸ್ಬೇಕಾದ್ರೆ ಬರ್ಸಿದ್ವಿ. ಹುರುಳಿಕಾಳು ಹಾಕಿಲ್ಲ, ಅದಕ್ಕೋಸ್ಕರ ಮನೇಲಿ ಇದ್ದವನ್ನೇ ಹಾಕಿದ್ದೀವಿ. ಇವಾಗ ಹುರುಳಿಕಾಳನ್ನು ಹುರ್ಕೊಳ್ಳೋಣ. ಇನ್ನೊಂದ್ಸಲಿ ಹೋದಾಗ ಆ ಚೀಟಿ ತೋರಿಸಿ ಕೇಳಂತಡಿ ಏನಂತ ನೋಡೋಣ. ಚೀಟಿ ಐತೆ, ಅಮ್ಮ ಅವರು ತೆಗ್ದಿಟ್ಟಾರೆ, ನೋಡೋಣ. ಇನ್ನೊಂದ್ಸಲಿ ಹೋಗಿ ಅವ್ರಿಗೆ ಕೇಳೋಣಂತೆ. ನಾವು ಅವು ಕೊಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಬಂದ್ವಿ. ಆದರೆ 890 ರೂಪಾಯಿ ಚಿಲ್ಲರೆ ಆತಲ್ಲಮ್ಮ, 890 ಆಯಿತು. ಇನ್ನು 110 ರೂಪಾಯಿನ ವಾಪಸ್ ಕೊಟ್ಟರು. ಬನ್ನಿ ಇವಾಗ ಹುರುಳಿಕಾಳನ್ನು ಹುರ್ಕೊಳ್ಳೋಣ ನೀಟಾಗಿ. ಅದೇ ಥರ ಇವಷ್ಟನ್ನು ಕೂಡ ಬಿಸಿ ಮಾಡಬೇಕು. ಎಲ್ಲ ಹೆಸರು ಕಾಳು ಕಡಲೆಬೇಳೆ ಆಯಿತು. ಇವಾಗ ಹುರುಳಿಕಾಳು ಯಾಕೆ ಹೇಳಲಿಲ್ಲ ಗುರು, ಏನಾಯ್ತು ಇವಾಗ? ಹೆಂಗೆ ಅವಾಗಲೇ ಮಳೆ ಬರ್ತಿತ್ತು, ಹಾಕಿದ ತಕ್ಷಣ ಹಾಕ್ಸಕ್ಕೆ ಬರ್ತಿದ್ದಿಲ್ಲ. ಇವಾಗ ಹಾಕ್ಕೊಂಬಂತೆ ಬೇಗ, ಹೆಂಗೂ ಮಳೆ ಬಿಟ್ಟಾಯ್ತು. ಬೇಗ ಉರಿ. ಇವಾಗ ಏನಾಗ್ತಿದೆಯವ? ಇವಾಗ ಆಗ್ತಿರೋದು ತೊಗರಿ ಬೇಳೆ ಅಂತ. ಅಂದರೆ ಸ್ವಲ್ಪ ಲೈಟಾಗಿ ಇಟ್ಟಿದ್ದೀನಿ ಗ್ಯಾಸ್ ಉರಿನ. ಇಷ್ಟು ಹಿಡ್ಕೊಂಡು ನೀವು ಉರಿಬೇಕಾಗ್ತದೆ. ಇಲ್ಲ ಅಂತ ಅಂದರೆ ಸಣ್ಣಕ್ಕಿದಾವಲ್ಲ ಅವು ಕಡಲೆಬೇಳೆ ಆದಂಗೆ ಒಂದೊಂದು ಸೀದೋಗ್ತೇವೆ, ಒಂದೊಂದು ಕರೆಕ್ಟಾಗಿ ಬರೋಲ್ಲ. ಇದಕ್ಕೋಸ್ಕರ ಇದೇ ಥರ ಗೂರಾಡ್ತಾನೇ ಇರ್ಬೇಕು. ಹಂಗಾದರೆ ಚೆನ್ನಾಗಿ ಬರ್ತದೆ. ಇವಾಗ ತೊಗರಿ ಬೇಳೆ 3 ಥರ ಐಟಮ್ಸ್ ಆಯಿತು. ಕಡಲೆಬೇಳೆ, ಹೆಸರು ಬೇಳೆ ಮತ್ತು ಹುರುಳಿ ಕಾಳು ಆಯ್ತು. ಇವಾಗ ತೊಗರಿ ಬೇಳೆಯನ್ನು ಹುರ್ಕೊತಿದ್ದಾರೆ. ಒಂದು ಅಳತೆ ಮಾಡಬೇಕಲ್ಲ, 3 ಸೇರಿಗೆ 2 ಸೇರಿಗೆ ಎಷ್ಟು KGಗೆ ಅಂತ ಅಳತೆ ಮಾಡ್ಕೊಬೇಕು. ಈಗ ಯಾರು ಕಲಿಸಿದ್ರ ಇದನ್ನ ಉರಿಯೋದ? ಫಸ್ಟ್ ನಿಮ್ಮೂರಿನಲ್ಲಿ ನೀನು ಉರಿತಿದ್ದೆ ಅಥವಾ ಯಾರಾದರೂ ನಿಮಗೆ ಗೊತ್ತಿರೋರು ಉರಿಸಿದ್ದೆ? ಏನು ತೊಗರಿ ಇವನ್ನ ತೊಗರಿ ಏನವು ಕುರ್ಷಣಿ ಅಂತ ಅಲ್ಲಿ ಹೊರಗಿರೋ. ಅಂದರೆ ನಮಗೆ ನಾವು 5 ಜನ ಇರೋದು ಸಾಕಿಷ್ಟು. ನಾವು 5 ಜನ ಇರೋದು ಜಾಸ್ತಿ. ಯಾವ ಸಾರಿಗೆ ಉಪಯೋಗಿಸ್ತಾರೆ ಇದನ್ನ? ಹೆಸರು ಅಲ್ಲ, ಸಿಹಿ ಸಾರಿಗಿಲ್ಲ, ಮಜ್ಜಿಗೆ ಸಾರಿಗಿಲ್ಲ, ಮಟನ್ ಸಾರಿಗಿಲ್ಲ, ಆಮೇಲೆ ಚಿಕನ್ನು, ಮಟನ್ನು, ಮೀನು ಸಾಂಬಾರಿಗೂ ಇಲ್ಲ. ಇದಕ್ಕೆ ಕಡಲೆಕಾಳು ಸಾಂಬಾರಿಗೆ, ಬಟಾಣಿ ಕಾಳು ಕಡಲೆಕಾಳು ಸಾಂಬಾರಿಗೆ ಹಾಕ್ತಾರೆ. ಅದಕ್ಕೆ ಹಾಕಲ್ಲ ನಮ್ಮ. ಮತ್ತೆ ಯಾವ್ದು ಅದಕ್ಕೆ ಹಾಕ್ತಾರೆ? ನನಗೆ ಯಾವ್ದಕ್ಕೆ ಹಾಕ್ತಾರೆ ಅಂತಾನೆ ಗೊತ್ತಿಲ್ಲ. ಇಷ್ಟು ವರ್ಷ ಇದ್ದೀನಿ ನಾನು. ಸ್ವಲ್ಪ ಜೋರಾಗಿ ಹೇಳು. ಉಳ್ಸೆಪ್ಪಿಗೆ ಹಾಕ್ತಾರೆ. ಗಡ್ಸಪ್ಪು ಅಂತ ಅಂದ್ರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ತೆಳ್ಳಗಿದ್ರೆ ಅದೊಂದು ಸ್ವಲ್ಪ ಉಳ್ಸೆಪ್ಪು, ಗಟ್ಟಿಗಾದ್ರೆ ಅದೇ ಗಡ್ಸಪ್ಪು. ಹಂಗಲ್ಲ, ಒಂದ್ ಸ್ವಲ್ಪ ಕಾಳು ಅವನ್ ಜಾಸ್ತಿ ಹಾಕ್ತಾರಲ್ಲ, ಕಾಳುಗಳು ಅವು ಇವು ಐಟಮ್ಸ್ ಜಾಸ್ತಿ ಹಾಕಿದ್ರೆ ಅದು ಗಡ್ಸಪ್ಪು ಅಂತಾರೆ. ಆದ್ರೆ ನಾವು ಸುಮ್ಮನೆ ಆಡ್ಕೊಳಕ್ಕೆ ಅದು ಗಟ್ಟಿ ಮಾಡಿದ್ರೆ ಗಡ್ಸಪ್ಪು ಅಂತೀವಿ ಅಷ್ಟೇ. ಗೋರ್ಮಿಟ ನಿನ್ನ ಇದ್ರಾಗಲ್ಲ, ಉಳ್ಸೆಪ್ಪಿಗೆ ಹಾಕ್ತಾರೆ. ಮತ್ತೆ ಇವಾಗ ಏನ್ ಹಾಕ್ತಿದ್ಯಾ? ಇವು ಮೆಂತೆ ಅಲ್ಲ? ಇವಾಗ ಮೆಂತೆ ಕಾಳನ್ನು ಹುರ್ಕೊಂಡಿದ್ದಾರೆ. ಅವು ಪಟ್ ಅಂದವಾಗ್ಲೇ ಒಂದು ಸ್ವಲ್ಪ ಹುರಿದಾಗ್ಲೇ ತಗೊಬಿಡ್ರಿ. ಇವಾಗ ಎಷ್ಟು ಐಟಮ್ ಹೌದು? 1 2 3 4 ಆದ್ವಲ್ಲ, 4 ಐಟಮ್ಸ್ ಆಗಿದೆ. ಇವಾಗ ನೀವು ಕೂಡ ಇದೇ ಥರ ಯಾವ ಥರ ನೀವು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅಜ್ಜಿಯವ್ರಿಗೆ ಇಷ್ಟೊಂದು ಐಟಮ್ಸ್ ಹಾಕ್ತಿದ್ದಾರೆ. ಇವಾಗ 4 ಐಟಮ್ ಆಗೈತೆ. ಇವೇನಿವು?
ಜೀರಿಗೆ ಇಷ್ಟ ಹಾಕಿದ್ದಾರೆ. ನಿಮಗೆ ಅಳತೆ ಕೊತ್ತಂಬರಿ ಕಾಳು ಎಷ್ಟಿರ್ತಾವೋ ಅಷ್ಟು ಅಳತೆ ಮೇಲೆ ನೀವು ಇವನ್ನ ಹಾಕೋಬೇಕಾಗುತ್ತೆ. ಇವಾಗ ನಮ್ಮ ಎಷ್ಟಿದಾವಮ್ಮ ಇವು? 1/4 kg 150 ಗ್ರಾಮ್ 100 ಗ್ರಾಮ್ ಅಲ್ಲ, 100-150 ಗ್ರಾಮ್ ಅದಾವೆ ಇವು. ಜೀರಿಗೆ ಇಷ್ಟ ಹಾಕೊಂಡಿದ್ದಾರೆ, ಅಜ್ಜಿಯವರು ಹುರ್ಕೊಂತಿದ್ದಾರೆ. ಸ್ವಲ್ಪ ಕಡಿಮೆ ಊರಿನಲ್ಲಿ ಪಟ್ 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 ಅಂತ ಸೌಂಡ್ ಬರ್ತಿದೆ. ಇವಾಗ 5 ಐಟಮ್ಸ್ ಆಯ್ತು. ಇವಾಗ ಏನ್ ಹಾಕಿದೀವ? ಲವಂಗ ಲವಂಗ ಹಾಕಿದ್ದಾರೆ ಅಲ್ಲ, ಲವಂಗ ಹಾಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕಂತೀವನ್ನ ಅಲ್ಲ, ಲೈಟಾಗಿ ಹುರ್ಕೊಂಡು. ಇಲ್ಲಿ ನೋಡ್ತಿದ್ರೆ ಎಷ್ಟು ಐಟಮ್ಸ್ ಆಗಿದಾವೆ, ಇಷ್ಟು ಐಟಮ್ ಆಗಿದ್ದಾವೆ. ಇದು ಹಾಕೊಂಡಿದ್ದಾರೆ. ಇವಾಗ ಮಸಾಲೆ ಐಟಮ್ ಒಂದೇ ಬರ್ತೈತೆ. ಒಂದು ಇವಾಗ ಲವಂಗ ಆಯ್ತು, ಇವಾಗ ಚಕ್ಕೆ ಹಾಕೊಂಡಿದ್ದಾರೆ. ಇಷ್ಟೊಂದು ಯಪ್ಪ, ಇವಾಗ ಸ್ಮೆಲ್ ಚೆನ್ನಾಗಿ ಬರ್ತೈತೆ. ಅವಾಗಿಗಿಂತ ಕಾಳುಗಳಿಗಿಂತ ಇವಾಗ ಮಸಾಲೆ ಐಟಮ್ ಅಲ್ಲ, ಅದಕ್ಕೋಸ್ಕರ ಮತ್ತೆ ಸ್ಮೆಲ್ ಬರ್ತೈತೆ. ಲವಂಗದೆ ಮತ್ತೆ ಚಕ್ಕೆ ಗಮ್ಮು ಅಂತೈತೆ. ಇನ್ನು ಏಲಕ್ಕಿ ಅವನ್ನೆಲ್ಲ ಹಾಕ್ಬೇಕಲ್ಲ, ಏಲಕ್ಕಿ ಹಾಕಿಲ್ಲ ಇನ್ನು. ಇವೆರಡು ಚಕ್ಕೆ ಮತ್ತೆ ಲವಂಗನ ಹುರ್ಕೊಂಡಿದ್ದಾರೆ. ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಇವನ್ನಷ್ಟೇ, ಜಾಸ್ತಿ ಹುರಿಯೋಂಗಿಲ್ಲ. ಕಾಳುಗಳನ್ನ ಜಾಸ್ತಿ ಹುರಿಬೇಕು. ಇವಾಗ ಹಾಕ್ತಿರೋದು ಏಲಕ್ಕಿನೂ ಎಷ್ಟು ರೇಟ್ ಆಗಿದ್ದಾವೆ ಅಂದರೆ ಇವೇ ಮಸ್ತು ರೇಟು ಯಪ್ಪ. ಒಂದ್ಸಲ ಅವು ನೀವು ಕೊಡ್ತಾರಲ್ಲ, ಅವು ಕೊಡೋದೇ ಇಲ್ಲ ಇವಾಗ. ಅದ್ಯಾರೋ ಒಂದು 20 ರೂಪಾಯಿ ಕೇಳಿದ್ರು ಕೊಡೋದೇ ಇಲ್ಲ, ಬರೋದಿಲ್ಲ ಅಂತ ಹೇಳಿದ್ರು. ಇವಾಗ ತುಂಬ ರೇಟ್ ಆಗಿರೋದೆ ಇದು ಏಲಕ್ಕಿ. ಮಸಾಲೆ ಐಟಮ್ ಅಂತೂ ತುಂಬಾ ರೇಟ್ ಆಗೈತಿ. ಇವಾಗ ನಾವು ತೊಗೊಂಬಂದ್ವಲ್ಲ, ಇದ್ರೊಳಗಡೆ ಕಾಳುಗಳು ನಾವು ತೊಗೊಂಬರ್ಬೋದು, ಆದರೆ ಮಸಾಲೆ ಐಟಮಿಗೆ ಎಷ್ಟು ನಮ್ದು ಅರ್ಧ ದುಡ್ಡು ಹೋಯ್ತು ಅಂತ ಅನ್ಸ್ಬೋದು, ಅಷ್ಟು ಆಗೈತಿ. ಇದು ಚಕ್ಕೆ, ಲವಂಗ, ಇದು ಏಲಕ್ಕಿ ಮತ್ತು ಇವನ್ನೆಲ್ಲ ತೊಗೊಬರೋದು. ಮೆಣಸಿನಕಾಳು ನಮ್ಮ ಮನೇಲಿ ಇದ್ದು ಜಾಸ್ತಿ ಇದ್ದು ಬಾಕ್ಸಲ್ಲಿ, ಅದಕ್ಕೋಸ್ಕರ ಅವನ್ನ ತೊಗೊಂಬಂದಿಲ್ಲ. ಇಷ್ಟು ಐಟಮನ್ನು ತೊಗೊಂಡ್ಬಂದು ಇವಾಗ ಇವನ್ನ ಹುರ್ಕೊಂಡಿದ್ವಿ. ನೋಡ್ತಿರ್ಬೋದು ಯಾವ ಥರ ಇದ್ದಾವೆ ಅಂತ ಏಲಕ್ಕಿ. ಓಕೆ ಗೈಸ್, ಇವಾಗ ಹಾಕ್ಕೊಂಡಿರೋದು ನಾವು ಏನೋ ಮೆಣಸು ಕಾಳನ್ನ ಹಾಕ್ಕೊಂಡಿದ್ವಿ. ಇಷ್ಟು ಹಾಕ್ಕೊಂಡಿದ್ವಿ ಸಾಕು, ಖಾರ ಬರ್ತಾವಲ್ಲ ಅದಕ್ಕೋಸ್ಕರ ಇಷ್ಟು ಹಾಕ್ಕೊಂಡಿದ್ವಿ. ಇವಾಗ 3 ಐಟಮ್ಸು ಇದಾಯಿತು, ಮಸಾಲೆ ಐಟಮ್. ಕಡಲೆಬೇಳೆನ ಹಾಕೊಂಡಿದ್ದಾರೆ, ಆದರೂ ಕೂಡ ಒಂದು ಸ್ವಲ್ಪ ಲೈಟಾಗೇನೋ ಇರಲಿ ಅಂತ, ಅವ್ರಿಗೂ ಸಮಾಧಾನ ಆಗಲಿ ಅಂತ ಅಮ್ಮವ್ರು ಕೊಟ್ಟಾರೆ. ಒಂದಿಷ್ಟು ಕಡಲೆಕಾಳನ್ನ ಹಾಕ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಲೈಟಾಗಿ ಹೊಡ್ಕೊಂಡು ಹಾಕೋದು. ಮತ್ತು ಇನ್ನೊಂದು 3 ಐಟಮ್ಸ್ ಏನೇ ಇದಾವಲ್ಲವ, ಜೋಳ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಅಕ್ಕಿ ಲೈಟಾಗಿ ಹುರ್ಕೊಳ್ಳೋದು. ಅದಾದಮೇಲೆ ಇನ್ನೊಂದು 2-3-4 ಮೆಣಸಿನ್ಕಾಯಿ. ಅದಾದಮೇಲೆ ಅರಿಶಿನವನ್ನು ಇವಾಗ ಕುಟ್ಟಬೇಕು. ಕುಟ್ಟಿ ಆಮೇಲೆ ಹಾಕೋಣ. ಅದೊಂದು ಸ್ವಲ್ಪ ಲೈಟಾಗಿ ಹುರಿಬೇಕು. ಓಕೆ ಗೈಸ್, ಇವಾಗ ಬನ್ನಿ ನೋಡ್ತಿದ್ರೆ ಇವಾಗ ಏನು ಅಂತ ಅಂದರೆ ಇವು ಏನೋ ಕೊತ್ತಂಬರಿ ಕಾಳೆ ಒಂದು ಸ್ವಲ್ಪ ಟೈಮ್ ಹಿಡಿಯೋದು. ನೋಡ್ತಿದ್ರೆ ಇಷ್ಟಕ್ಕೊಂದಿದ್ದಾವೆ, 2 kg ತೊಗೊಬಂದಿದ್ದೆ, ಅದಕ್ಕೋಸ್ಕರ ಇವೊಂದು ಸ್ವಲ್ಪ ಟೈಮ್ ಹಿಡಿದಾವೆ. ಅದಾದಮೇಲೆ ಜೋಳ ಇವೊಂದಿಷ್ಟು ಇದಾವೆ, 1 kg ಅಲ್ಲಮ್ಮ, 1 kg ಜೋಳವನ್ನು ತೊಗೊಂಡಿದ್ವಿ. ಇದಾದ್ಮೇಲೆ ಇಲ್ಲಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಲೈಟಾಗಿ ಹುರಿಬೇಕು. ಅದಾದಮೇಲೆ ಅರಿಶಿನ ಈ ಥರ ದೊಡ್ಡದಾಗಿದ್ದಾವಲ್ಲ, ಅವ್ನು ಕುಟ್ಟಬೇಕು. ಇವಾಗ ನಾನು ಮತ್ತು ಅಮ್ಮ ಅವರು ಕುಟ್ಟೋಕ್ಕೆ ರೆಡಿಯಾಗಿ ಹೋಗ್ತಿದ್ದೀವಿ. ಅದಕ್ಕೋಸ್ಕರ ಇಷ್ಟನ್ನು ಹುರಿತಾರೆ ಅಂತ ತೋರಿಸಿದ್ದೀನಿ. ನೀವು ಕೂಡ ಇಷ್ಟನ್ನು ನೀಟಾಗಿ ಹುರ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಉಪ್ಪು, ಅದಾದಮೇಲೆ ಅಕ್ಕಿಯನ್ನು ಹುರ್ಕೋಬೇಕು. ಇವಾಗ ಬನ್ನಿ ನಾನು ಅಮ್ಮ ಈ ಅರಿಶಿನವನ್ನು ಕುಟ್ಟೋಕ್ಕೆ ಹೋಗೋಣ. ನೋಡ್ತಿದ್ರೆ ಇಲ್ಲಿ ಅರಿಶಿನ ನೋಡಿ ಗೈಸ್ ಯಾವ ಥರ ಇದೆ ಅಂತ. ನೋಡಿ ಗೈಸ್, ಅರಿಶಿನ ಎಷ್ಟು ಚೆನ್ನಾಗಿ ಕಾಣ್ತೈತಿ ಯಪ್ಪ. ಕ್ಯಾಮ್ರಾ ಮಾತ್ರ ಸಖತ್ತಾಗಿ ಅಲ್ಟಿಮೇಟಾಗಿ ಕಾಣುತ್ತಿದ್ದು ಒಳಗಡೆ. ನೋಡ್ತಿದ್ರ ಇವಾಗ ಒಂದೊಂದೇ ಕುಟ್ಟಬೇಕು. ಕುಟ್ಟಿ ಸ್ವಲ್ಪ ಸಣ್ಣಕ್ಕಾದಂಗೆ ಅಜ್ಜಿಯವರು ಕೊಡೋಣ. ಅದೊಂದು ಸ್ವಲ್ಪ ಬಿಸಿ ಮಾಡಿ ಅದೊಂಥರ ಉರಿತಾರೆ. ಫೈನಲಿ ನಾನು ಅಮ್ಮ ಸೇರ್ಕೊಂಡು ಇಷ್ಟು ಕೊಟ್ಬಿಟ್ವಿ. ಅಮ್ಮ ಏನು ಜಾಸ್ತಿ ಕೊಟ್ಟಿಲ್ಲ, ನಾನೇ ಕೊಟ್ಟಿರೋದು. ನೋಡಿದ್ರೆ ಇಷ್ಟು ಕೊಟ್ಟಿದ್ದೀವಿ ನೋಡಿ ಗೈಸ್, ಇಷ್ಟು ರಾಶಿ ಆಗೈತಿ. ಇಷ್ಟು ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅರಿಶಿನ. ಇದಿಷ್ಟು ಹಾಕ್ಬೇಕು.
ಇನ್ನೊಂದು ಸ್ವಲ್ಪ ಸಣ್ಣ ಕುಟ್ಬೇಕು, ಯಾಕಂದ್ರೆ ಮಷೀನಿಗೆ ಹಾಕ್ಸ್ಬೇಕಾದ್ರೆ ಅದು ಡಬ್ಬ ಇರುತ್ತಲ್ಲ ಗಡ 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 ಅಂತದಂತೆ, ಅದಕ್ಕೋಸ್ಕರ ಇದಿಷ್ಟು ಬೇಕಂತೆ. ಇದನ್ನು ಇನ್ನೊಂದು ಸ್ವಲ್ಪ ಸಣ್ಣ ಕುಟ್ಟಿ ಅಲ್ಲಿ ಒಳಗಡೆ ಅವು ಒಂದೊಂದೇ ಐಟಮ್ಸ್ ಹೇಳುತ್ತೆ, ಅದು ಅಷ್ಟು ಮಸಾಲೆ ಐಟಮ್ಸ್ ಬೇಕು. ಅದಾದಮೇಲೆ ನಾನು ಹೋಗಿ ಮಷೀನಿಗೆ ಹಾಕ್ಸ್ಕೊಂಬರೋದೆ, ಇಷ್ಟೇ. ಇವಾಗ ಚಲೋ ಈಗ ಫೈನಲಿ ಅರ್ಶಿನ ಕೊಟ್ಟೋದಾಯ್ತು. ನಾನು ಅರ್ಶಿನ ಕೊಟ್ಟೋದೇ ಒಂದು ಸ್ವಲ್ಪ ಈಸಿ ಅಂತ ಅನ್ಕೊಂಡಿದ್ದೆ, ಬಡ ಬಡ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅದೇ ಲೇಟ್ ಆಯಿತು, ಒಂದು ಹಾಫ್ ಆನ್ ಅವರ್ ಮೇಲೆ ಲೇಟ್ ಆಯಿತು. ಇವಾಗ ನೋಡ್ತಿದ್ರೆ ಅಜ್ಜಿ ಕೈ ಕೊಟ್ಟಿದ್ದೀವಿ ನೀಟಾಗಿ, ಅವರೆಲ್ಲ ನೋಡ್ಕೊತಿದ್ದಾರೆ ಹೆಂಗಿರ್ಬೇಕು ಏನು ಅಂತ. ಅದಾದ್ಮೇಲೆ ನೋಡ್ತಿರೋದು ಇದು ಜೋಳನ ಯಾವ ಥರ ಹುರಿದಿದ್ದಾರೆ ಅಂತ. ಯಪ್ಪ ಸತ್ತದವಲ್ಲ, ಜೋಳ ನೋಡಿ ಗೈಸ್, ಜೋಳ ಮತ್ತು ಅಕ್ಕಿ ಮಿಕ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇವು ನನಗೆ ತಿನ್ನಕ್ಕಂತ ತೆಗ್ದಿಟ್ಟಿದ್ದಾರೆ ನೋಡಿ ಅಜ್ಜಿಯವರು, ಎಷ್ಟು ಚೆನ್ನಾಗಿದಾವಲ್ಲ. ಬನ್ನಿ ತಿನ್ನೋಣ. ಇವಾಗ ನಮಗೆ ಏನಿದು ಸಾಂಬಾರ ಪುಡಿಯನ್ನ ಮಾಡ್ಲಿಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಅಜ್ಜಿಯವರು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ, ಕೇಳಿ. ಫಸ್ಟ್ ಹೇಳೋ, ಏನೇನು? ಕೊತ್ತಂಬರಿ ಕಾಳು, ಅರಿಶಿನ, ಮೆಂತೆ, ಮೆಣಸಿನಕಾಳು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಮೆಣಸು, ಆಮೇಲೆ ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು, ತೊಗರಿಬೇಳೆ, ಆಮೇಲೆ ಸಾಸಿವೆ, ಉಪ್ಪು, ಮೆಣಸಿನಕಾಯಿ, ಒಂದ್ ಸ್ವಲ್ಪ ಒಂದೊಂದು ಈ ತರ ಮೆಣಸಿನಕಾಯಿ ಒಣಗಿದವು, ಕರ್ಬೇವಿನ ಸೊಪ್ಪು ಒಂದ್ ಸ್ವಲ್ಪ ಹುರ್ಕೊಬೇಕು. ಆಮೇಲೆ ಇವು ಜೋಳ ಈ ತರ ಮಾಡ್ಕೊಬೇಕು, ಕಾಳು ತರ ಈ ತರ ಮಾಡ್ಕೊಬೇಕು. ಅಕ್ಕಿ, ಉಪ್ಪು ಹೇಳಿದಾಯ್ತು. ಇಷ್ಟ ಐಟಮ್ ಅಲ್ಲ, ಏಲಕ್ಕಿ ಅವೇನೇನು ಸಾಂಬಾರ್ ಮಸಾಲೆ ಐಟಮ್ಸ್, ಲವಂಗ, ಇಷ್ಟ ಐಟಮ್ ಅಲ್ಲ. ಇಷ್ಟ ಐಟಮ್ನು ಕೂಡ ಎಲ್ಲವನ್ನೂ ಕೂಡ ಹುರ್ಕೊಬೇಕು. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹುರ್ಕೊಬೇಕು. ಇಷ್ಟು ಐಟಮ್ ಹಾಕಿ ಮಾಡೋ ಸಾಂಬಾರ್ ಪುಡಿ ಯಾವ ಥರ ಇರುತ್ತೆ ಅಂತ ಇವಾಗ ಕೇಳಿದ್ರಲ್ಲಿ ನೀವು ಕೂಡ ಇದೇ ಥರ ಮಾಡ್ತೀರಿ ಅಂತ ಕಮೆಂಟ್ ಹಾಕಿ. ಬನ್ನಿ ಇವಾಗ ಎಷ್ಟು ಸೇರು ಈ ವರ್ಷ ಮಾಡ್ತಿದ್ದೀವಿ. ಅವರು ನೀವು ಎಷ್ಟು 10 ಸೇರಲ್ಲ, ಹೋದ ವರ್ಷ 10 ಸೇರ್ ಆಗಿದ್ವಂತೆ. ಈ ಸಲ ಎಷ್ಟು ಸೇರ್ ಆಗ್ತವೆ ನೋಡೋಣ. ಅಳತೆ ಮಾಡ್ತಾರೆ ಅಜ್ಜಿಯವರು ಒಂದೊಂದಾಗೆ, ಬನ್ನಿ ನೋಡೋಣ. ನಾನು ಅಜ್ಜಿಯವರು ಇವಾಗ ತಾನೇ ಮೆಷಿನಿಗೆ ಹೋಗಿ ಬಂದು ನೋಡಿದ್ರಲ್ಲ ಯಾವ ಥರ ಮಷೀನಿಗೆ ಹಾಕ್ಸಿದ್ವಿ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೇಗಿತ್ತು ಏನಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂಥರ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಸಾಂಬಾರ್ ಪುಡಿ ಎಲ್ಲರ ಮನೆಯಲ್ಲೂ ಕೂಡ ಬೇಕೇ ಬೇಕು. ಅದನ್ನು ಹೇಗೆ ಮಾಡೋದು ಸುಲಭವಾದ ರೀತಿಯಲ್ಲಿ ತೋರಿಸಿದ್ದೀನಿ, ಏನೇನು ಹಾಕ್ತಾರೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಫುಡ್ ಬ್ಲಾಗ್ ಬರ್ತಿರ್ತಾರೆ, ಡೈಲಿ ಲಾಗ್ ಬರ್ತಾ ಇರುತ್ತೆ, ಮತ್ತು ಚಾಲೆಂಜಸ್ ವಿಡಿಯೋನು ಕೂಡ, ಮತ್ತು ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಗೈಸ್.